ಹೇಳಿ ರಾವಣ, ರಾಮಚಂದ್ರನೊಡನೆ ಯುದ್ಧ ಮಾಡಲು ಹೆದರಿ ಇಲ್ಲಿ ಬಂದು ಹೋಮ ಮಾಡುತ್ತಿರುವೆಯೋ? ಹೇಳು, ವೀರನೆಂದು ಹೊಗಳಿಕೊಳ್ಳುವ ನೀನು ವೀರನಾಗಿ ಹೋರಾಡು, ಹೇಳು. ಎಲ್ಲವೋ ರಾವಣ, ಅಡ್ಡದಾರಿಯನ್ನು ಹಿಡಿದು ಪ್ರಾಣ ರಕ್ಷಿಸಿಕೊಳ್ಳುವ ವ್ಯರ್ಥ ಪ್ರಯತ್ನವನ್ನು ಬಿಡು. ನಾವದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಈಗ ನಿನಗಿರುವುದು ಒಂದೇ ದಾರಿ, ಯುದ್ಧ ಭೂಮಿಗೆ ಬಂದು ರಾಮನೊಂದಿಗೆ ಹೋರಾಡು. ಮಹಾರಾಣಿ, ಪ್ರಭುಗಳು ನಿಮ್ಮ ಪುತ್ರ ಇಂದ್ರಜಿತುವಿನಂತೆ ಹೋಮ ಮಾಡಿ ಶಕ್ತಿ ಪಡೆಯಲು ಪ್ರಯತ್ನಿಸಿದರಂತೆ. ಏನು, ಹೋಮವೇ? ಹೌದು ಮಹಾರಾಣಿ, ಒಂದು ಏಕಾಂತ ಸ್ಥಳದಲ್ಲಿ ಅವರು ಹೋಮ ಮಾಡುತ್ತಿದ್ದರಂತೆ. ಸಖಿ, ನನ್ನ ಮಗನ ಹೋಮವನ್ನು ತಡೆದು ಲಕ್ಷ್ಮಣ ಅವನನ್ನು ಕೊಂದನಲ್ಲವೇ? ಹೌದು ಮಹಾರಾಣಿ, ಈಗ ಅಂಗದ ವಾನರರೊಂದಿಗೆ ಹೋಗಿ ಪ್ರಭುಗಳ ಹೋಮವನ್ನು ಧ್ವಂಸ ಮಾಡಿದನಂತೆ. ಆದರೆ ಪ್ರಭುಗಳು ಮಾಡುತ್ತಿದ್ದ ಹೋಮ ಪೂರ್ಣಗೊಳ್ಳಲಿಲ್ಲವೇ? ಇಲ್ಲ ಮಹಾರಾಣಿ, ಮೇಘನಾದನ ಹೋಮವು ಪೂರ್ಣಗೊಳ್ಳಲಿಲ್ಲ, ಪ್ರಭುಗಳ ಹೋಮವು ಪೂರ್ಣವಾಗಲಿಲ್ಲ. ಪುತ್ರನಿಗೆ ಒದಗಿದಂತೆ ಪ್ರಭುಗಳಿಗೂ ಆಪತ್ತು ಸಂಭವಿಸುವಂತಿದೆ ಸಖಿ. ಈಗ ಅವರು ಯುದ್ಧ ಮಾಡದಿರುವುದೇ ಒಳ್ಳೆಯದು. ಅವರೀಗ ಎಲ್ಲಿದ್ದಾರೆ ಸಖಿ? ಸದ್ಯದಲ್ಲಿ ಅರಮನೆಯಲ್ಲಿದ್ದಾರೆ ಮಹಾರಾಣಿ. ನಾನು ಈಗಲೇ ಹೋಗಿ ಸರ್ವ ಪ್ರಯತ್ನಗಳನ್ನು ಮಾಡಿ ಪ್ರಭುಗಳನ್ನು ತಡೆಯುತ್ತೇನೆ. ಪ್ರಭು, ನೀವು ಮಾಡುತ್ತಿದ್ದ ಹೋಮವನ್ನು ಆ ವಾನರರು ಅಡ್ಡಿಪಡಿಸಿದ್ದನಂತೆ. ಅದಕ್ಕೆ ಅಯ್ಯೋ ಎನ್ನಲು ಬಂದೆಯಾ? ಇಲ್ಲ ಪ್ರಭು, ನಿಮಗೆ ಸಾಂತ್ವನ ಹೇಳಲು ಬಂದೆ. ನೀನೇನು ಸಮಾಧಾನ ಹೇಳುವೆ ಎಂದು ನನಗೆ ಗೊತ್ತಿದೆ. ಮತ್ತದನ್ನೇ ಹೇಳಿ ನನ್ನ ಅಶಾಂತಿಯನ್ನು ಕೆರಳಿಸದೆ ಸುಮ್ಮನೆ ತೆಪ್ಪಗಿದ್ದರೆ ಸಾಕು. ಈ ಕೋಪ, ತಾಪ, ಹಠ ಎಲ್ಲ ಏಕೆ ಪ್ರಭು? ಶಾಂತ ಮನಸ್ಸಿನಿಂದ ಯೋಚಿಸಿ.
ಆಗಿರುವ ಅನರ್ಥಗಳನ್ನು ನೆನೆದು ಮುಂದಾಗಬಹುದಾದ ಆಪತ್ತುಗಳನ್ನು ಯೋಚಿಸಿ ರಾಮನೊಂದಿಗೆ ಈ ಯುದ್ಧ ಸಮಂಜಸವಲ್ಲ ಪ್ರಭು. ಏಕೆ ಸಮಂಜಸವಲ್ಲ? ನಾನೇನು ಅವನಿಗಿಂತ ಅಲ್ಪನೇ, ಶೌರ್ಯಹೀನನೇ? ಅದನ್ನು ವಿಮರ್ಶೆ ಮಾಡುವಷ್ಟು ಶಕ್ತಿ ನನಗಿಲ್ಲ ಪ್ರಭು. ಪ್ರಭು, ಲಕ್ಷ್ಮಣನು ಹಾಕಿದ ಒಂದು ಗೆರೆಯನ್ನು ದಾಟುವುದು ನಿಮ್ಮಿಂದಾಗಲಿಲ್ಲ. ರಾಮದೂತನೇ ಎಷ್ಟೋ ಮಹಾಕಾರ್ಯಗಳನ್ನು ಮಾಡಿದ. ಅಂಥ ರಾಮನ ಮೇಲೆ ಈ ಯುದ್ಧವನ್ನು ಗೆಲ್ಲಲು ಸಾಧ್ಯವೇ? ಅಂದರೆ ನಾನು ಗೆಲ್ಲುವುದಿಲ್ಲ ಎಂದು ನೀನೇ ನಿರ್ಧರಿಸಿಬಿಟ್ಟೆಯ? ಇದು ನನ್ನ ನಿರ್ಧಾರವಲ್ಲ ಪ್ರಭು, ವಾಸ್ತವ ಸಂಗತಿ. ಕೋಪ ತಾಪಗಳನ್ನೆಲ್ಲ ಬಿಟ್ಟು ಯೋಚಿಸಿದರೆ ಸತ್ಯವೇನೆಂದು ನಿಮಗೆ ಅರ್ಥವಾಗುತ್ತದೆ. ಅರ್ಥವಾಗಿದೆ ಮಂಡೋದರಿ, ನನಗೆ ಅರ್ಥವಾಗಿದೆ. ನನ್ನ ಕೀರ್ತಿಗೆ ಪಂಥಾಹ್ವಾನ ನೀಡುತ್ತಿರುವ ಆ ನರವಾನರರನ್ನು ಅದೇ ಬಡಿದು ನಾನು ವಿಜೃಂಭಿಸುತ್ತೇನೆ. ಲಂಕೆ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೇನೆ. ಹಾಗಾದರೆ ನನಗೂ ಸಂತೋಷವೇ ಪ್ರಭು. ಮತ್ತೇಕೆ ಈ ವ್ಯರ್ಥ ಪ್ರಯತ್ನ? ಮತ್ತೆ ಮತ್ತೆ ನನ್ನನ್ನು ಯುದ್ಧ ವಿಮುಖನನ್ನಾಗಿ ಮಾಡುವ ಅವಿವೇಕ ಬೇಕೆ? ಪ್ರಭು, ಜಯದ ಭರವಸೆ ಇಲ್ಲದಿರುವಾಗ ಉಳಿದುಕೊಳ್ಳುವ ಪ್ರಯತ್ನ ಕ್ಷೇಮವಲ್ಲವೇ? ಹೌದು ಪ್ರಭು, ನೀವು ಉಳಿಯಬೇಕು. ನಾನು ನನ್ನ ಪತಿಯನ್ನು ಉಳಿಸಿಕೊಳ್ಳಬೇಕು. ರಾಮಚಂದ್ರ, ವಿಭೀಷಣನ ಮಾತು ಸತ್ಯವಾಗಿತ್ತು. ರಾವಣ ಒಂದು ಗುಪ್ತ ಸ್ಥಳದಲ್ಲಿ ಹೋಮ ಮಾಡುತ್ತಿದ್ದ. ಯುವರಾಜಾಂಗದ, ಆ ರಾವಣನ ಹೋಮ ಕಾರ್ಯ ಪೂರ್ಣಗೊಳ್ಳಲಿಲ್ಲ ತಾನೇ? ಇಲ್ಲ ವಿಭೀಷಣ, ಅಷ್ಟರಲ್ಲಿ ನಾವು ಅದನ್ನೆಲ್ಲ ಧ್ವಂಸ ಮಾಡಿ ಬಂದೆವು. ಒಳ್ಳೆಯ ಕೆಲಸ ಮಾಡಿದ ಅಂಗದ. ಆ ನೀಚ ಈಗ ಇನ್ನೇನು ಮಾಡಬಲ್ಲ? ಕೆರಳಿದ ಅವನು ಸ್ವಲ್ಪ ಹೊತ್ತು ನನ್ನೊಡನೆ ಯುದ್ಧವನ್ನೂ ಮಾಡಿದ. ಅವರಿಂದ ನಮ್ಮವರಿಗೆ ಯಾವ ಹಾನಿಯೂ ಆಗಲಿಲ್ಲವಷ್ಟೇ? ಇಲ್ಲ ರಾಮಚಂದ್ರ, ನಮ್ಮಿಂದ ಅವನಿಗೆ ಹಾನಿಯಾಯಿತೇ ಹೊರತು ನಮಗೇನೂ ಆಗಲಿಲ್ಲ. ಅವನೀಗ ಯುದ್ಧ ಮಾಡಲು ರಣರಂಗಕ್ಕೆ ಬರುತ್ತಾನಲ್ಲವೇ? ಬೇರೆ ದಾರಿ ಏನಿದೆ ಸುಗ್ರೀವ? ಬಂದೇ ಬರಬೇಕು. ಬರುತ್ತಾನೆ. ಹೌದು, ಬರಲೇಬೇಕು. ಅವನ ಜೊತೆ ಈ ಯುದ್ಧವೂ ಕೊನೆಯಾಗಬೇಕು. ನನ್ನ ಜಾನಕಿಯ ದುಃಖ ಅಂತ್ಯವಾಗಬೇಕು. ನಾನು ಕೇವಲ ನಿನ್ನ ಪತಿಯಲ್ಲ, ಈ ಲಂಕೆಯ ರಾಜನೆಂಬುದನ್ನು ಮರೆಯಬೇಡ. ಲಂಕೆಯ ರಾಜನಾಗಿ ಸೀತಾಪಹರಣ ನ್ಯಾಯವೆಂದು ಹೇಳುತ್ತೀರಾ ಪ್ರಭು? ಮಂಡೋದರಿ, ಇದನ್ನು ಹೇಳಲು ನೀನು ಇಲ್ಲಿಗೆ ಬಂದೆಯಾ? ವಾಸ್ತವ ಸಾಮಾನ್ಯವಾಗಿ ಕಹಿಯಾಗಿರುತ್ತದೆ ಪ್ರಭು. ಬಂಧು ಬಾಂಧವರನ್ನು, ಮಿತ್ರರನ್ನು, ಪುತ್ರ ಸೋದರರನ್ನು ಕಳೆದುಕೊಂಡಿರುವಾಗ ಉಳಿದಿರುವುದನ್ನಾದರೂ ಉಳಿಸಿಕೊಳ್ಳುವುದು ವಿವೇಕ ಪ್ರಭು. ನನಗೇ ವಿವೇಕ ಹೇಳುವಷ್ಟು ಜ್ಞಾನಿಯಾಗಿ ಬಿಟ್ಟಿರುವೆಯಾ? ನಾನು ಜ್ಞಾನಿ ಅಲ್ಲ ಪ್ರಭು. ಆದರೆ ಜಾಣರಾದವರು ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಲು ಹೋಗುವುದಿಲ್ಲ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ಮಾಡಿದ್ದರು, ಅದು ತಪ್ಪೇ ಆಗಿದ್ದರು, ಅದನ್ನು ತಿದ್ದಿಕೊಳ್ಳಲಾಗದಷ್ಟು ದೂರ ಬಂದು ಬಿಟ್ಟಿದ್ದೇನೆ. ಹಿಂದಿರುಗುವ ಪ್ರಶ್ನೆಯೇ ಇಲ್ಲ, ಅದು ಸಾಧ್ಯವೂ ಇಲ್ಲ. ವೀರನಂತೆ ಬದುಕಿದ ಈ ರಾವಣ ಹೀನನಾಗುವುದಿಲ್ಲ. ದರ್ಪದಿಂದ ಬದುಕಿದ ಈ ರಾವಣ ಅಲ್ಪನಾಗುವುದಿಲ್ಲ. ಎಲ್ಲರನ್ನೂ ಕಳೆದುಕೊಂಡರೂ ಈ ರಾವಣ ಅಭಿಮಾನವನ್ನು ಬಿಡುವುದಿಲ್ಲ. ಗೆಲ್ಲುತ್ತೇನೆ. ಗೆಲ್ಲದಿದ್ದರೆ ವೀರ ಸ್ವರ್ಗವನ್ನು ಪಡೆಯುತ್ತೇನೆ ಹೊರತು ಜೀವಗಳ್ಳನಾಗುವುದಿಲ್ಲ. ಪ್ರಭು, ದಯಮಾಡಿ ನನ್ನ ಮಾತನ್ನು ಕೇಳಿ. ಮಂಡೋದರಿ, ಬಿಡು ನಿನ್ನ ಭ್ರಮೆಯನ್ನು. ಹೊರಟು ಹೋಗು. ರಾಮನನ್ನು ಗೆದ್ದ ಮೇಲೆ ನಾನೇ ಬಂದು ನಿನ್ನನ್ನು ನೋಡುತ್ತೇನೆ. ದಯಮಾಡಿ ಇಲ್ಲಿಂದ ಹೊರಟು ಹೋಗು. ಪ್ರಭು,
ದೇವತೆಗಳ ಶತ್ರುವಾದ ಆ ರಾವಣ ದೇವತೆಗಳ ಪ್ರೀತ್ಯರ್ಥವಾಗಿ ಹೋಮ ಮಾಡಲು ಮುಂದಾದದ್ದು ಎಂಥ ವಿಪರ್ಯಾಸ ತ್ರಿಜಟೆ. ಅವನಿಗೆ ಮೃತ್ಯು ಭಯ ಕಾಡುತ್ತಿರುವುದರ ಸೂಚನೆ ಅದು ಸೀತೆ. ಯಾವ ರೂಪದಲ್ಲಾದರೂ ತಾನು ಜೀವ ಸಹಿತ ಉಳಿದು ಬಿಡಬೇಕೆಂಬ ಹತಾಶ ಪ್ರಯತ್ನ. ಅವನು ಪ್ರಯತ್ನ ಪಡಬಹುದು ಅಷ್ಟೇ, ಆದರೆ ಅವನ ಪ್ರಯತ್ನಕ್ಕೆ ಫಲ ಸಿಗುವುದು ಸಾಧ್ಯವೇ ಇಲ್ಲ. ಫಲ ಸಿಗಲು ಹೋಮ ಕಾರ್ಯ ಪೂರ್ಣಗೊಂಡರೆ ತಾನೆ. ಇಂದ್ರಜಿತುವಿನ ಹೋಮಕ್ಕೆ ಅಡ್ಡಿಪಡಿಸಿದಂತೆ ವಾನರರು ಅಂಗದನ ನೇತೃತ್ವದಲ್ಲಿ ಹೋಗಿ ಯಜ್ಞ ಧ್ವಂಸ ಮಾಡಿದರಂತೆ. ಅಂದರೆ ಅವನ ಕಡೆಯ ಪ್ರಯತ್ನವೂ ವಿಫಲವಾಯಿತು. ಆದರೆ ದುರುದ್ದೇಶದಿಂದ ಮಾಡುವ ಯಜ್ಞ ಯಾಗಾದಿಗಳು ಸಫಲವಾಗುವುದಿಲ್ಲ. ವೀರನಾದವನು ತನ್ನ ಪೌರುಷವನ್ನು ನಂಬಿ ಹೋರಾಡಬೇಕಲ್ಲವೇ? ಕೇವಲ ಪೌರುಷವಿದ್ದರೆ ಸಾಲದು, ಧರ್ಮದ ಬೆಂಬಲವೂ ಇರಬೇಕೆಂದು ನೀನೇ ಹೇಳುತ್ತಿದ್ದೆಯಲ್ಲ ಸೀತೆ. ಹೌದು ತ್ರಿಜಟೆ, ಧರ್ಮದ ದಾರಿ ಬಿಟ್ಟ ಎಂಥ ಪೌರುಷವಂತನು ಕಡೆಗೆ ಕರುಣಾಜನಕ ಸಾವಿಗೆ ತುತ್ತಾಗಲೇಬೇಕು. ಅವನಿಗೆ ಈಗ ಬೇರೆ ಯಾವ ದಾರಿಯೂ ಇಲ್ಲ ಸೀತೆ. ತಾನು ಬೆಳೆದ ಫಲವನ್ನು ತಾನೇ ಭೋಗಿಸಬೇಕು. ಮುಚ್ಚಿರುವ ಹಲವು ಬಾಗಿಲುಗಳನ್ನು ತಟ್ಟುವುದರ ಬದಲು ತೆರೆದಿರುವ ಒಂದೇ ಬಾಗಿಲನ್ನು ಪ್ರವೇಶಿಸಿ ಅವನ ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಳ್ಳುವುದಷ್ಟೇ ಉಳಿದಿರುವ ದಾರಿ. ಇಷ್ಟವಿರಲಿ ಇಲ್ಲದಿರಲಿ, ಈಗ ಅವನು ಅದನ್ನೇ ಮಾಡಬೇಕು. ತ್ರಿಜಟೆ, ರಾವಣ ವಧೆಯ ಶುಭ ಮುಹೂರ್ತ ಅಂತೂ ಇಂತೂ ಬಂದೇ ಬಿಟ್ಟಿದೆಯಲ್ಲವೇ? ಹೌದು ಸೀತೆ, ಬಂದಿದೆ. ಈ ಸಲ ನಿನ್ನ ಸ್ವಾಮಿ ಖಂಡಿತ ಅವನಿಗೆ ಪಾರಾಗಲು ಅವಕಾಶ ಕೊಡುವುದಿಲ್ಲ. ಹಾಗಾಗಬೇಕು ತ್ರಿಜಟೆ. ಈ ಅಶೋಕವನದ ಸೆರೆಯಿಂದ ಎಷ್ಟು ಬೇಗ ಬಿಡುಗಡೆ ಹೊಂದುತ್ತೇನೋ ಎಂದು ನನ್ನ ಜೀವ ಕಾತರಿಸುತ್ತಿದೆ. ಏಕೆ ಹೀಗಾಗುತ್ತಿದೆ? ಸೋಲು ಏಕೆ ನನ್ನ ಬೆನ್ನು ಬಿಡುತ್ತಿಲ್ಲ? ಎಲ್ಲರೂ ನನಗೆ ಬುದ್ಧಿ ಹೇಳುವಂತಾಯಿತು. ಆ ರಾಮನನ್ನು ಗೆಲ್ಲುವ ಸಾಮರ್ಥ್ಯ ನನಗಿಲ್ಲವೇ? ದೇವತೆಗಳನ್ನೇ ಗೆದ್ದ ನನಗೆ ಒಬ್ಬ ಮಾನವನನ್ನು ಗೆಲ್ಲುವ ಸಾಮರ್ಥ್ಯವಿಲ್ಲವೇ? ಕೇವಲ ಮಾನವನಾದ ಅವನು ನನ್ನೆದುರಿಗೆ ನಿಲ್ಲಬಲ್ಲ ದಿಟ್ಟತನ ಅದು ಎಲ್ಲಿಂದ ಬಂತು? ಕುಂಭಕರ್ಣ, ಮೇಘನಾದ ಮೊದಲಾದ ಅಪ್ರತಿಮ ವೀರರನ್ನು ಸೋಲಿಸುವ ಸಾಮರ್ಥ್ಯ ಆ ನರವಾನರರಿಗೆ ಎಲ್ಲಿಂದ ಬಂತು? ಮೃತ್ಯು ದೇವತೆಯಾದ ಯಮನನ್ನೇ ಅಪ್ರತಿಭನನ್ನಾಗಿಸಿದ ನಾನು ಅದೇ ಮೃತ್ಯುವಿಗೆ ಹೆದರಿ ತತ್ತರಿಸಿ ಹೋಮಕ್ಕೆ ಶರಣು ಹೋದೆನಲ್ಲ. ಎಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ! ಇಲ್ಲ, ಈ ನನ್ನ ದುಸ್ಥಿತಿಗೆ ಆ ನರವಾನರರ ಸಾಮರ್ಥ್ಯ ಕಾರಣವಲ್ಲ. ನನ್ನ ಬೆನ್ನ ಹಿಂದೆ ಇರುವ ಶಾಪಗಳ ಸರಣಿಯೇ ಕಾರಣ. ಎಷ್ಟು ಶಾಪಗಳು, ಎಷ್ಟು ಜನರ ಶಾಪಗಳು! ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು.
ಅಂಕೆಯಿರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ